विना वेङ्कटेशं ननातो ननादः सदा वेङ्कटेशं स्मरामि स्मरामि हरे वेङ्कटेशं प्रसीद प्रसीद प्रियं वेङ्कटेशं प्रयच्छ प्रयच्छ। ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಬಿಟ್ಟು ಭಾವಿಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇವತ್ತೊಂದು ನಿಜವಾಗ್ಲೂ ನನಗೆ ಒಂದು ಚಮತ್ಕಾರ, ಒಂದು ಮ್ಯಾಜಿಕ್ ಅಂತ ಅಂದ್ಬಿಟ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಸ್ವಲ್ಪ ದಿನ ಹಿಂದೆ ಏನಾಯಿತು, ನಾನು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಸ್ಕ್ರೋಲ್ ಮಾಡ್ತಿರ್ಬೇಕಾದ್ರೆ ಅಲ್ಲಿ ದೇವರು, ತಿರುಪತಿ ಬಾಲಾಜಿ ದೇವರು ಏನಿದ್ದಾರೆ ಅವರು ಲಡ್ಡು ತಿಂತಾಯಿದ್ರು ಅನ್ನೋ ಒಂದು ವಿಡಿಯೋನ ನನಗೆ ಕಾಣಿಸ್ತು. ಸೊ ಹಾಗೆ ರೀಲ್ಸ್ ಸ್ಕ್ರೋಲ್ ಮಾಡ್ತಿರ್ಬೇಕಾದ್ರೆ ಇನ್ನೊಂದು ಲೇಡಿ ಯಾರೋ ರೀಲ್ಸ್ ಮಾಡೇ ಹಾಕಿದ್ರು, ಅವರು ಕೂಡ ಹೀಗೆ ಲಡ್ಡು ಹಿಡ್ಕೊಂಡು ರೀಲ್ಸ್ನ ಮಾಡಿದರು. ಸೊ ಆ ರೀಲ್ಸ್ ನೋಡಿದಾಗ ನನಗೆ ಏನನ್ನಿಸ್ತು, ನಂಗೆ ಲಡ್ಡು ತಿನ್ನಬೇಕು ಅನ್ನಿಸ್ತಿದೆ ಅಂತ ಅಂದ್ಬಿಟ್ಟು ಜಸ್ಟ್ ನನ್ನ ಮನಸ್ಸಲ್ಲಿ ಅಂದ್ಕೊಂಡಿದ್ದೆ ಅಷ್ಟೇ. ಸೊ ತಿರುಪತಿಯಿಂದನೇ ನನಗೆ ಲಡ್ಡು ಸಿಕ್ಕಿದೆ ನೋಡಿ. ಆ್ಯಕ್ಚುಲಿ ಇದು ಯಾರೋ ಹೋಗಿದ್ದು ಯಾರೋ ಹತ್ರ ಕೊಟ್ಟು ಅದು ನಮ್ಮ ಮನೆಗೆ ಬಾಗಿಲಿಗೆ ಬಂದಿದೆ ಅಂದರೆ ನಿಜವಾಗ್ಲೂ ಇದು ಎಷ್ಟು ದೊಡ್ಡ ಮ್ಯಾಜಿಕ್ ಅಲ್ವಾ. ಇದು ನನಗೆ ಅನುಭವ ಆಗ್ತಿರೋದು ಒಂದೇ ಸತಿ ಅಲ್ಲ, ಎರಡನೇ ಸತಿ. ಸೊ ಒಂದು ಸತಿ ಹಾಗೆ ನನಗೆ ಲಡ್ಡು ತಿನ್ನಬೇಕು ಅನ್ನಿಸ್ತಿದೆ ಅಂತ ಅಂದ್ಕೊಂಡಾಗ ನಮ್ಮ ಪಕ್ಕದ ಮನೆಯವರು ಸಡನ್ನಾಗಿ ತಿರುಪತಿಗೆ ಹೋಗ್ತಾ ಇದ್ದೀವಿ ಅಂತ ಅಂದ್ಬಿಟ್ಟಂದ್ರು. ಅವರು ಕೂಡ ನನಗೆ 2-3 ಡೇಸ್ ಆದಮೇಲೆ ಈ ಥರ ಲಡ್ಡುನ ತಂದು ಕೊಟ್ಟರು. ನಿಜವಾಗ್ಲೂ ಇದು ಎಷ್ಟು ಅಂತ ಅಂದ್ಬಿಟ್ಟು ಜಸ್ಟ್ ನಾನು ಅಂದ್ಕೊಂಡಿದ್ದಷ್ಟೇ ನನಗೆ ತಿನ್ನಬೇಕು ಅಂತ ಅಂದ್ಬಿಟ್ಟು ಅನಿಸ್ತಿದೆ ಅಂತ ಅಂದಿದ ತಕ್ಷಣ ಆ ದೇವ್ರು ನನಗೆ ಅಂತ ಹೇಳಿಬಿಟ್ಟು ನನಗೆ ಕೊಟ್ಟು ಕಳಿಸಿದಾರಲ್ಲ, ನಿಜವಾಗ್ಲೂ ಇದು ನನಗೆ ಭಾರಿ ಖುಷಿ ಆಯಿತು. ಆಮೇಲೆ ನಂಬಿರೋ ದೇವ್ರು ಯಾವತ್ತೂ ಕೈ ಬಿಡಲ್ಲ ಅಂತ ಅಂದ್ಬಿಟ್ಟು ಹೇಳ್ತೀನಿ. ನಾನು ಯಾವಾಗಿಂದ ಬಾಲಾಜಿಗೆ ನಂಬಕ್ಕೆ ಸ್ಟಾರ್ಟ್ ಮಾಡಿದೆ ಅಂತ ಅಂದರೆ ಸೊ ನನ್ನ ಡೆಲಿವರಿ ಟೈಮಲ್ಲಿ ಏನಾಯ್ತಪ್ಪ ಅಂತಂದರೆ ನಮ್ಮ ಮನೆಯವರು ಹರಕೆ ಹೊತ್ಕೊಂಡಿದ್ರು. ನನ್ನ ಮಗು, ನನ್ನ ಹೆಂಡತಿ ಸೇಫಾಗಿ ಬಂದರೆ ನಾನು ಮತ್ತು ನನ್ನ ಪಾಪು ಬಂದು ತಲೆ ಕೂದಲು ಕೊಡ್ತೀವಿ ಅಂತ ಹೇಳಿಬಿಟ್ಟು ನಾನು ಆಪ್ರೇಷನ್ ಥಿಯೇಟರಿಗೆ ಹೋದಾಗ ಅವರು ಹರಕೆ ಹೊತ್ಕೊಂಡಿದ್ರು. ಸೊ ನಾನು ಹೇಗೆ ಸಾಯಿಬಾಬಾನ ಬಿಲೀವ್ ಮಾಡ್ತೀನಿ ಹಾಗೆ ಬಾಲಾಜಿನ ಬಿಲೀವ್ ಮಾಡ್ತಾ ಇರಲಿಲ್ಲ. ಅಷ್ಟು ನಂಬ್ತಿದ್ದೆ, ಆ್ಯಕ್ಚುಲಿ ನಮ್ಮ ಮನೆ ದೇವರು ನಂಬ್ತಿದ್ದೆ, ಬಟ್ ಅಷ್ಟೊಂದು ಡೀಪಾಗಿ ನಾನು ಯಾವತ್ತೂ ಹೋಗಿಲ್ಲ. ಎಷ್ಟು ನಾನು ಸಾಯಿಬಾಬಾಗೆ ನಾನು ಪೂಜೆ ಮಾಡಿ ಇದು ಮಾಡ್ತೀನಿ ಅಂತ. ಸೊ ಆಯಿತು. ಆಮೇಲೆ ಐದಿಗೆ ನಾನು ಕೂಡ ಸೇಫಾಗಿ ಬಂದ್ವಿ, ಎಲ್ಲ ಆಯಿತು. ಸೊ ಐದಿಗೂ ಕೂಡ ಕೂದಲು ಕೊಡಬೇಕಾಗಿತ್ತು, ಅವರು ಹೊರಕೆ ಹೊತ್ಕೊಂಡಿದ್ರು ಅಂತ ಹೇಳಿ ನಾವು ತಿರುಪತಿಗೆ ಹೋದ್ವಿ. ತಿರುಪತಿಗೆ ಹೋಗ್ತೀವಿ ಅಂತ ಅಂದಾಗ ಎಲ್ಲರೂ ಕೂಡ ಅಲ್ಲಿ ಹೋಗೋದು ಅಷ್ಟು ಸುಲಭ ಅಲ್ಲ. 20 ಅವರ್ಸಿಗೆ ವೇಟಿಂಗ್ ಇರುತ್ತೆ. ಇಷ್ಟು ಚಿಕ್ಕ ಮಗುಗೆ ಹೆಂಗೆ ಕರ್ಕೊಂಡು ಹೋಗ್ತೀರಾ ಅಂತ ಹೇಳಿಬಿಟ್ಟು. ಸೊ ಅವಾಗ ಸುಪ್ರಭಾತ ಸೇವೆ ಬಗ್ಗೆ ಗೊತ್ತಿರಲಿಲ್ಲ. ಸುಪ್ರಭಾತ ಸೇವೆ ಹೇಗಪ್ಪ ಅಂತ ಅಂದ್ಬಿಟ್ಟು 1 ವರ್ಷ ಒಳಗಿರೋ ಮಗುಗೆ 1 ಅವರಲ್ಲಿ ದರ್ಶನ ಆಗತ್ತೆ ಅಂತ ಹೇಳಿಬಿಟ್ಟು. ಸೊ ನನಗೆ ಇಷ್ಟು ಸುಲಭ ಅಲ್ಲ, ಎಲ್ಲ ಹೇಳ್ತಾ ಇದ್ದಾರೆ, ಏನು ಮಾಡೋದು, ಹೆಂಗೆ ಹೋಗೋದು ಅಂತ ನಂಗೆ ಟೆನ್ಷನ್ ಸ್ಟಾರ್ಟ್ ಆಗ್ಬಿಡ್ತು. ಯಾಕಂದರೆ ನಾವು ಹೋಗ್ತಾ ಇದ್ದಿದ್ದು ನಾವು 3 ಜನನೇ ಅಲ್ವಾ. ಸೊ ನಮ್ಮ ಪರಿಚಯರೊಬ್ಬರು ಹೇಳಿದ್ರು, ಈ ಥರ ಹಿಂಗೆ ಸುಪ್ರಭಾತ ಸೇವೆ ಇದೆ, ನಿಮಗೆ 1 ಅವರಲ್ಲಿ ಆಗತ್ತೆ, ನಿಮ್ಮ ಆಧಾರ್ ಕಾರ್ಡು, ಪಾಪದ್ದು ಬರ್ತ್ ಸರ್ಟಿಫಿಕೇಟನ್ನು ತೊಗೊಂಡು ಹೋಗಿ, ಆಧಾರ್ ಕಾರ್ಡು ತೊಗೊಂಡು ಹೋಗಿ ಅಂತ ಹೇಳಿಬಿಟ್ಟು. ಬಟ್ ಎಲ್ಲರೂ ಕೂಡ ಇಷ್ಟು ಸುಲಭ ಅಲ್ಲ ತಿರುಪತಿಗೆ ಹೋಗೋದು, ಹಾಗೆ ಹೆಂಗೆ ಅಂತ. ಸೊ ಜಸ್ಟ್ ನಾನು ದೇವ್ರ ಹತ್ರ ಇಷ್ಟೇ ಬಿಡ್ಕೊಂಡೆ, ನೋಡಿ ನನ್ನ ಗಂಡ ಈ ಥರ ಹರಕೆ ಕಟ್ಕೊಂಡಿದ್ದಾರೆ, ನಾನು ಬರಲೇಬೇಕು, ನಾನು ಬರಬೇಕಾದ್ರೆ ಯಾವ ಸಮಸ್ಯೆ ಕೂಡ ಆಗಬಾರ್ದು, ನಾನು ಬಂದು ನೀಟಾಗಿ ನಿಮ್ಮ ದರ್ಶನ ಮಾಡಿಕೊಂಡು ನಾನು ಮತ್ತೆ ಬರಬೇಕು ಅನ್ನೋ ಅನಿಸ್ಬೇಕು, ನಾನು ಯಾಕಾದರೂ ಬಂದೋಪ್ಪ ಅಂತ ಅಂದ್ಬಿಟ್ಟು ಅನಿಸ್ಬಾರ್ದು ನನಗೆ ಅಂತ ಅಂದ್ಬಿಟ್ಟು. ಯಾಕಂದರೆ ನಾನು ಎಲ್ಲರ ಹತ್ರನೂ ಆ ಥರ ಕೇಳಿದ್ದೆ. ಕೆಲವೊಬ್ರು ಹೇಳೋರು, ನಾನು ದರ್ಶನಕ್ಕೆ ಹೋಗಿದ್ದೆ 20 ಅವರ್ಸ್ ಕ್ಯೂವಲ್ಲಿ ಇದ್ಕೊಂಡಿರ್ಬೇಕಾದ್ರೆ ನಂಗೆ ದೇವ್ರು ನೋಡೋಕ್ಕೆ ನಿಜವಾಗ್ಲೂ ಅಷ್ಟು ಪೇಷನ್ಸೇ ಇರಲಿಲ್ಲ ನನಗೆ ಅಂತ ಅಂದ್ಬಿಟ್ಟು ಎಲ್ಲ ತುಂಬ ಜನ ಅಂದರೆ ಇಷ್ಟು ಮಟ್ಟಿಗೆ ನನಗೆ ನೆಗೆಟಿವ್ ಆಗಿಬಿಟ್ಟಿದ್ರೆ ನಾನು ಸ್ವಲ್ಪ ಹೆದರ್ಕೊಂಬಿಟ್ಟಿದ್ದೆ. ಯಾಕಂದರೆ ಆಯ್ದು ಬೇರೆ ಚಿಕ್ಕೋಳಲ್ಲ ಅಂತ ಅಂದ್ಬಿಟ್ಟು. ಬಟ್ ಎಲ್ಲದೂ ಕೂಡ ನೀಟಾಗಿ ಹೋಗಿ 1 ಅವರಲ್ಲಿ ಬಾಲಾಜಿನ ದರ್ಶನ ಆಯಿತು. ಎಲ್ಲರೂ ಗೋವಿಂದ ಗೋವಿಂದ ಅಂದರೆ ನಾನು ಜಸ್ಟ್ ಗೋವಿಂದ ಗೋವಿಂದ ಅಂತ ಅಂದ್ಬಿಟ್ಟು ಹೋಗ್ಬಿಟ್ಟು ನಮಸ್ಕಾರ ಮಾಡಿ ಜಸ್ಟ್ ನಾನು ಬಂದಿದ್ದಷ್ಟೇ. ನಾನೊಂದು ಖುಷಿ ಆಯಿತು. ಎಲ್ಲ ಆಯ್ದಿದ್ದು ಏನು 1 ವರ್ಷದ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ, ಹೇಗೆ ಮಾಡಬೇಕು ಅಂದ್ಕೊಂಡು ಎಲ್ಲದೂ ಕೂಡ ಕ್ಲೀನಾಗಿ ಆಯಿತು. ತಿರುಪತಿಗೆ ಹೋಗಿ ಬಂದಾದಮೇಲೆ ನನ್ನ ಮನಸ್ಸು ಹೇಗೆ ಚೇಂಜ್ ಆಯಿತು ಅಂದರೆ, ನನ್ನ ಬಾಲಾಜಿ ಕಡೆ ನಾನು ಹೇಗೆ ವಾಲ್ದೆ ಅನ್ನೋದೇ ನಂಗೆ ಗೊತ್ತಾಗಿಲ್ಲ. ಯಾವಾಗ ನೋಡಿದ್ರು ಬಾಲಾಜಿದು ಹಾಡು ಕೇಳ್ತಾ ಇದ್ದೆ. ಆಮೇಲೆ ಅದು ಮಂತ್ರಗಳು ಹೇಳ್ತಿದ್ದೆ. ಪೂಜೆಗೆ ಯಾವುದೇ ಒಂದು ಪೂಜೆ ಕರೆದ್ರೆ ನಾನು ಹೋಗ್ತಾ ಇದ್ದೆ. ನಿಜವಾಗ್ಲೂ ಈ ಥರ ಎಲ್ಲ ನನ್ನಲ್ಲಿ ಸ್ಟಾರ್ಟ್ ಆಯ್ತು. ಅದು ಹೆಂಗೆ ಅನ್ಕಂಡೀಷ್ನಲ್ ಆಗಿ ನಾನು ಅಲ್ಲಿಗೆ ಹೋಗ್ತಿದ್ದೆ.
ಅನ್ಕಂಡೀಷ್ನಲ್ ಲವ್ ನನಗೆ ಅವ್ರ ಮೇಲೆ ಸ್ಟಾರ್ಟ್ ಆಯಿತು ಅಂತ ಅಂದ್ಬಿಟ್ಟು ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಯಾವಾಗ ನನಗೆ ಅಂದರೆ ತಿರುಪತಿಗೆ ಯಾರಾದರೂ ಹೋಗಬೇಕು, ನಾನು ಹೋಗಬೇಕು ಅಂತ ಅನಿಸ್ತಿದ್ದೆ, ನಂಗೆ ಲಡ್ಡು ತಿನ್ನಬೇಕು ಅಂತ ಅನಿಸ್ತಿದ್ದಾಗ ದೇವ್ರು ನಿಜವಾಗ್ಲೂ ನನಗೆ ಅಂತ ಅಂದ್ಬಿಟ್ಟು ಕೊಟ್ಟು ಕಳಿಸ್ತಾರಲ್ಲ, ನಿಜವಾಗ್ಲೂ ನನಗೆ ಭಾರಿ ಖುಷಿ ಆಗುತ್ತೆ. ಅಂದರೆ ಈ ಥರ ಎಲ್ಲ ಅನ್ನಿಸ್ಕೊಂಡಾಗ ಬಂದಾಗ ನಿಜವಾಗ್ಲೂ ನಾವು ಏನೇ ಒಂದು ಬೇಡ್ಕೊಂಡ್ರೆ ಆ ದೇವರಿಗೆ ನಿಜವಾಗ್ಲೂ ಕೇಳಿಸ್ತಿದೆ ಅಂತ ಹೇಳಿಬಿಟ್ಟು ನನಗೆ ಅನಿಸುತ್ತೆ. ಅದಂತೂ ನಾನು ಯಾವಾಗಲೂ ನನ್ನ ಮಗಳಿಗೆ ನಾನು ಥ್ಯಾಂಕ್ಸ್ ಹೇಳ್ತಾ ಇರ್ತೀನಿ. ಯಾಕಂದರೆ ಅವಳ ಕಡೆಯಿಂದಲೇ ನಾನು ತಿರುಪತಿಗೆ ಹೋಗಿ ಬಂದಿದ್ದು. ಯಾವತ್ತೂ ಅಲ್ಲಿಗೆ ಹೋಗಬೇಕು ಅಂತ ಅಂದ್ಕೊಳ್ತಿರ್ಲಿಲ್ಲ, ಹೋಗಬೇಕು ಅಂತ ಮೇ ಬಿ ನೆಕ್ಸ್ಟ್ ಅಂದ್ಕೊಳ್ತಿರ್ಬೋದು. ಬಟ್ ಆಯುಧ ಕಡೆಯಿಂದ ನಾವು ತಿರುಪತಿಗೆ ಹೋಗಿ ಬಂದು ನಿಜವಾಗ್ಲೂ ಆ ಸ್ವಾಮಿನ ನಿಜವಾಗ್ಲೂ ಅಲ್ಲಿ ಆ ಸ್ವರೂಪ ನೋಡಿಕೊಂಡು ಈಗಲೂ ನಾನು ಕಣ್ಣು ಮುಚ್ಕೊಂಡ್ರೆ ಆ ದೇವ್ರನ್ನ ಫೇಸ್ ಕಾಣುತ್ತೆ. ಎಲ್ಲರೂ ಹೇಳ್ತಾರೆ ತಿರುಪತಿಗೆ ಹೋಗಿ ಬಂದುಬಿಟ್ಟು ನಾವು ದೇವ್ರನ್ನ ಮರೀತೀವಿ ಅಂತ. ನಿಜವಾಗ್ಲೂ ನನಗೂ ಕೂಡ ಹಾಗೆ ಆಗಿದೆ. ಬಟ್ ಯಾವಾಗ ನಾನು ಇನ್ಸ್ಟಾಗ್ರಾಮಲ್ಲಾಗಲಿ ಏನಾದರೂ ವೀಡಿಯೋಸ್ಗಳಲ್ಲಾಗಿ ನೋಡಿದ್ರೆ ಬಾಲಾಜಿ ಸ್ವರೂಪ ನಿಜವಾಗ್ಲೂ ಫೇಸ್ ನನಗದು ಕಾಣಿಸುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಬಾಲಾಜಿ. ದೇವರು ಗೋವಿಂದ ಗೋವಿಂದ ಗೋವಿಂದ. ಸೊ ನಿಮ್ಮ ಲೈಫಲ್ಲೂ ಕೂಡ ಇದೇ ರೀತಿ ಏನಾದರೂ ಒಂದು ಮ್ಯಾಜಿಕಲ್ ಪವಾಡಗಳು ಅಥವಾ ಮ್ಯಾಜಿಕ್ ಆಗಿದ್ರೆ ಖಂಡಿತವಾಗ್ಲೂ ನೀವು ನನ್ನ ಹತ್ರ ಶೇರ್ ಮಾಡಿ. ನಿಮ್ಮ ಸ್ಟೋರಿ ಕೇಳೋಕ್ಕೆ ನನಗೆ ನಿಜವಾಗ್ಲೂ ಖುಷಿ ಆಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಹೀಗೆ ನನಗೆ ಸಪೋರ್ಟ್ ಮಾಡ್ತೀರಿ. ಅಲ್ಲಿವರೆಗೆ ಟೇಕ್ ಕೇರ್. ಸಿ ಯು ಸೂನ್ ಇನ್ ದ ನೆಕ್ಸ್ಟ್ ವಿಡಿಯೋ. ಹ್ಯಾವ್ ಅ ಗ್ರೇಟ್ ಡೇ. ಬಾಯ್.